ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಡಿಯರ್ ಸ್ಟೂಡೆಂಟ್, ಇವತ್ತಿನ ದಿವಸ ನಾವು 2024ರಲ್ಲಿ ನಡೆದ PUC ಪ್ರಥಮ ವರ್ಷದ ವಾರ್ಷಿಕ ಪರೀಕ್ಷೆ ವಿಷಯ ಅರ್ಥಶಾಸ್ತ್ರ ಈ ಒಂದು ಪ್ರಶ್ನೆ ಪತ್ರಿಕೆ ಇವತ್ತು ನಡೆದಿದೆ. ಸೊ ಆ ವಿಷಯದ ಬರಲಿ ನಾನು ಹೋದ ವಿಡಿಯೋಗಳಲ್ಲಿ ಈ ಪಾಸಿಂಗ್ ಪ್ಯಾಕೇಜು ಮತ್ತು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಟ್ಟಿದ್ದೆ. ಸೊ ವಿದ್ಯಾರ್ಥಿಗಳು ನೀವೆಲ್ಲ ಟ್ಯಾಲಿ ಮಾಡಿರಬೇಕು ಅಂತ ಹೇಳ್ತೀನಿ ನಾನು. ಯಾಕಂತಂದರೆ ನಾನು ಯಾವುದನ್ನು ಸುಮ್ಮನೆ ನಿಮಗೋಸ್ಕರ ತರ್ತಾ ಇಲ್ಲ, ಯಾವುದನ್ನು ಬೇಕೋ, ಯಾವುದು ನಿಖರತೆ ಇದೆಯೋ ಅದನ್ನು ಮಾತ್ರ ನಿಮ್ಮ ಪರೀಕ್ಷೆಗಳಲ್ಲಿ ತರ್ತಾ ಇದ್ದೀನಿ ಅಂತ ಭರವಸೆಯನ್ನು ಕೊಡ್ತೀನಿ. ಸೊ ಇವುಗಳನ್ನು ಗಮನಿಸಿದರೆ ನಿಮಗೆ ಗೊತ್ತಾಗ್ತದೆ. ಸೊ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಪ್ರಥಮ PUCಯಲ್ಲಿ ಬಹು ಆಯ್ಕೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ಗಮನಿಸಿ ನೋಡಿ. ಸರಿಯಾದ ಉತ್ತರ ಆರಿಸಿ ಪ್ರತಿಯೊಂದಕ್ಕೆ 1 ಅಂಕ ಮಾತ್ರ ಅಂತ ಕೊಟ್ಟಿದ್ದಾರೆ. ಸಂಪನ್ಮೂಲಗಳ ಪರ್ಯಾಯ ಬಳಕೆಯು ಈ ಸಮಸ್ಯೆಯ ಉದ್ಭವ ಕಾರಣ ಆಗ್ತದೆ. ವಿಡಿಯೋಗಳಲ್ಲಿ ಹೇಳಿದ್ದೆ, ಪ್ರಶ್ನೆ ಪತ್ರಿಕೆಯಲ್ಲಿ ಸಹ ಅದೇ ಇದೆ. ಉತ್ತರ ಸಿ, ಆಯ್ಕೆ ಅಂತ ಹೇಳ್ತೀವಿ. ಆವೃತ್ತಿಯ ಬಹುಭುಜಾಕೃತಿಯನ್ನು ಈ ನಿರೂಪಣೆ ಬಳಸಲಾಗ್ತದೆ. 2 ರೀತಿಯ ದತ್ತಾಂಶಗಳಲ್ಲಿ ಬಳಸಲಾಗ್ತದೆ, ಅವರ್ಗೀಕೃತ ಮತ್ತು ವರ್ಗೀಕೃತ. ಭಾರತದಲ್ಲಿ ಪ್ರತಿ ಈ ಕೆಳಗಿನ ಎಷ್ಟು ವರ್ಷಗಳಿಗೊಮ್ಮೆ ಜನಗಣತಿ? ನಾನು ಹೇಳಿದ್ದೇನೆ ಅವಾಗಾದ್ರೂ 10 ವರ್ಷಗಳಿಗೊಮ್ಮೆ ಜನಗಣತಿ ನಡೀತದೆ. ಚರ್ಮೋದ್ಯಮ ಮತ್ತು ಪ್ರವಾಸೋದ್ಯಮಗಳನ್ನು ನಾವೇನಂತ ಕರಿತೀವಿ ಅಂತಂದರೆ ಅವ್ರು ಏನು ಹೇಳ್ತಾರೆ, ಇತರೆ ಚಟುವಟಿಕೆಗಳು. ಅಲ್ಲಿ ಉತ್ತರ ಇದೆ ಹೌದಾ. ಸೊ ಇನ್ನು 5ನೇ, ಔಪಚಾರಿಕ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಈ ಕೆಳಗಿನ ಯಾವ ಸೌಲಭ್ಯಗಳನ್ನು ಹೊಂದಿರುತ್ತಾರೆ? ನೆನಪಿರಲಿ, ಸಾಮಾಜಿಕ ಭದ್ರತೆಯ ಅನುಕೂಲಗಳನ್ನು ಹೊಂದಿರ್ತಾರೆ. ಇನ್ನು ಬಿಟ್ಟ ಸ್ಥಳಗಳಲ್ಲಿ ಕೊಟ್ಟಿದ್ದಾರೆ, ಅದಕ್ಕೆ ಪ್ರತಿಯೊಂದು 1 ಅಂಕ. ದತ್ತಾಂಶಗಳು, ಸಂಖ್ಯೆಗಳು, ಸಮೀಕರಣಗಳು ಡ್ಯಾಶ್ದಲ್ಲಿ ಅಂತ ಕೊಟ್ಟಿದ್ದಾರೆ. ಇದು ಸಂಖ್ಯಾಶಾಸ್ತ್ರದಲ್ಲಿ ಬರ್ತವೆ. ಘಟಕ ಸ್ತಂಭ ರೇಖಾಚಿತ್ರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ, ಉಪವಿಭಾಗಿತ ರೇಖಾಚಿತ್ರಗಳು ಅಂತ. ಅಷ್ಟೇ ಅಲ್ಲದೆ 8ನೇದು ಏನಪ್ಪ ಅಂತಂದರೆ, ಡ್ಯಾಶ್ ಸಿದ್ಧಪಡಿಸುವಾಗ ನಿರ್ಧರಿತ ಗುಂಪು ಆಯ್ಕೆಯು ಬಹಳ ಮುಖ್ಯ ಅಂತ ಹೇಳ್ತಾರೆ. ಯೋಜನಾ ವರದಿಯನ್ನು ರೆಡಿ ಮಾಡುವಾಗ ನಮಗೆ ಏನಾಗ್ತದಂದರೆ ನಿರ್ಧರಿತ ಗುಂಪು ಆಯ್ಕೆ ಬಹುಮುಖ್ಯವಾಗುವುದು ಅಂತ ಹೇಳ್ತೀವಿ. 9, ಸಣ್ಣ ಪ್ರಮಾಣದ ಕೈಗಾರಿಕೆಯು ಬೃಹತ್ ಕೈಗಾರಿಕೆ. ನಾನು ಭಾಳ ಸಾರಿ ಚರ್ಚೆ ಮಾಡಿದ್ದೀನಿ, ಇವು ಬದ್ದಿದೆ, ಇವು ಬೀಳಾರ್ದೆ ನಾನು ಯಾವುದನ್ನು ತಂದಿಲ್ಲ. ಶ್ರಮವನ್ನು ಬಳಸುತ್ತವೆ. ಭಾರತದಲ್ಲಿ ಮರೆಮಾಚಿದ ನಿರುದ್ಯೋಗ ಯಾವುದು? ಅದೇ ಕೃಷಿ ವಲಯ ಅಂತ ಹೇಳ್ತೀವಿ. ಇನ್ನು ಹೊಂದಿಸಿ ಬರೆಯಲ್ಲಿ ಜನಗಣತಿ ಎಲ್ಲ ವ್ಯಕ್ತಿಗಳನ್ನು ಒಳಗೊಂಡಿರ್ತದೆ. ಆಯ್ಕೆ ಇದೆ ನೋಡಿ, ಅಲ್ಲೇ ಸಿ ಅಂತ ಇದೆ. ಇನ್ನು EN ಅಂತಂದರೆ ಏನದು? ನಾವು ಪ್ರಾಪ್ತಾಂಕಗಳ ಒಟ್ಟು ಸಂಖ್ಯೆ ಅಂತ ಕರಿತೀವಿ. PPI ಅಂತಂದರೆ ನೆನಪಿರಲಿ, ಪ್ರಾಡಕ್ಟ್, ನಾವೇನು ಹೇಳ್ತೀವಿ, ಉತ್ಪಾದಕರ ಬೆಲೆ ಸೂಚ್ಯಾಂಕ. ಯೋಜನಾ ಆಯೋಗದ ಅಧ್ಯಕ್ಷರು ಯಾರು ವಿದ್ಯಾರ್ಥಿಗಳೇ? ಪ್ರಧಾನಮಂತ್ರಿಗಳು. ವಿಶ್ವ ಬ್ಯಾಂಕು ಹೇಳಿದೇನಲ್ಲ, ಭಾರತ ಮತ್ತು ಜ್ಞಾನ ಆರ್ಥಿಕ ವ್ಯವಸ್ಥೆ ಅಂತ ಹೇಳ್ತೀವಿ. ಇನ್ನು 16ರಲ್ಲಿ ಮಾದರಿ ಆಯ್ಕೆ ದೋಷ ಎಂದರೇನು? ನೆನಪಿರಲಿ, ಜನಸಂಖ್ಯೆಯ ನೈಜತೆ ಬೆಲೆ ಮತ್ತು ಮಾದರಿ ಅಂದಾಜು ಬೆಲೆ ಇವೆರಡರ ನಡುವಿನ ವ್ಯತ್ಯಾಸವನ್ನು ತಿಳಿಸ್ತದೆ ಹೌದಾ. ಸಹಸಂಬಂಧ ನೋಡಿ, ಇವೆಲ್ಲವನ್ನು ಕೊಟ್ಟಿದ್ದೇನೆ. ಬಂಡವಾಳ ಸರಕುಗಳ ಮಾದರಿ ಅಂದಾಜು ಮತ್ತು ಬೆಲೆ ಅಲ್ಲಿ ಯಾವ ರೀತಿ ಆಗ್ತದೆ ಅನ್ನೋದನ್ನು ಕೊಟ್ಟಿದ್ದೆ ನಾನು ನೋಡಿ. ಅದೇ NCERT